ರಾಜ್ಯ ಸರ್ಕಾರ ಕೂಡಲೇ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರಿ ನೀಡುವ ಸೌಲಭ್ಯವನ್ನು ನೀಡಬೇಕು ಎಂದು ಸಮುದಾಯ ಸಂಘಟಕರು ನಾಗರತ್ನಮ್ಮ ತಿಳಿಸಿದರು. ಮಂಗಳವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಹೊರಗುತ್ತಿಗೆ ಕಾಯಂ ನೌಕರರು ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಬಹಳ ಜನ ದಿನಗೂಲಿ ವೇತನದಲ್ಲಿ ಇದ್ದಾರೆ. ಇವರನ್ನು ಕಾಯಂಗೊಳಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ನೌಕರರಿಗೆ ಸಿಗುವ ಸೌಲಭ್ಯವು ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಎಸ್ಎಫ್ಸಿ ವೇತನ ಕೊಡಬೇಕು ಎಂದರು. ಇದೇ ವೇಳೆ ದ್ವಿತೀಯ ದರ್ಜೆ ಸಹಾಯಕ ಟಿ ತಿಪ್ಪೇಸ್ವಾಮಿ, ಆರೋಗ್ಯ ನಿರೀಕ್ಷಕ ಕೆವಿ ತಿಪ್ಪೇಶ್, ದ್ವಿತೀಯ ದರ್ಜೆ ಸಹಾಯಕ ಎಚ್ ಸುರೇಶ್, ಜೂನಿಯರ್ ಪ್ರೋಗ್ರಾಂ ದಯಾನಂದ್, ಅಕೌಂಟೆಂಟ್ ಜೆ ಮಧು, ಡಾಟಾ ಎಂಟ್ರಿ ಆಪರೇಟರ್ ಅಭಿಷೇಕ್, ನೀರು ಸರಬರಾಜು ಸಹಾಯಕ ಮನೋಜ್, ವಾಹನ ಚಾಲಕ ತಿಪ್ಪೇಶ್ ಸೇರಿದಂತೆ ಪೌರ ಕಾರ್ಮಿಕರು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಆದೇಶ ಸರ್ಕಾರಿ ನೌಕರರ ರಾಜ್ಯ ಪೌರ ನೌಕರರ ಸಂಘದಿಂದ ಇವತ್ತಿಂದ ಅನಿರ್ದಿಷ್ಟ ಕಾಲದವರೆಗೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಂಥ ನೌಕರರು ಭಾಳ ಜನ ದಿನಗೂಲಿ ವೇತನದಲ್ಲಿದ್ದಾರೆ. ಅವ್ರಿಗೆಲ್ಲ ಪರ್ಮನೆಂಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ದಿನಗೂಲಿ ನೌಕರರಿಗೆ ಅಂತ ಅದು ಒಂದು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ಎಲ್ಲ ರಾಜ್ಯ ಸರ್ಕಾರ ನೌಕರರ ಸಂಘದವರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಿಗ್ತಾ ಇದ್ದ ಅನುಕೂಲಗಳು ಅವೆಲ್ಲವೂ ನಮ್ಮ ಸ್ಥಳೀಯ ಸಮಿತಿಯಲ್ಲಿ ಕೆಲಸ ಮಾಡೋಂಥ ನೌಕರರಿಗೂ ಕೊಡಬೇಕು ಅಂತ ಕೇಳ್ಕೊಂತ ಅದೊಂದು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ಎಲ್ಲ ನೌಕರರಿಗೂ ಎಸ್ಎಫ್ಸಿ ಅಂದರೆ ಸ್ಟೇಟ್ ಫೈನಾನ್ಸಿಂದನೇ ವೇತನ ಆಗಬೇಕು ಅಂತ ಹೀಗೆ ಹಲವಾರು ಬೇಡಿಕೆಗಳಿತ್ತು. ಅನಿರ್ದಿಷ್ಟ ಕಾಲವರೆಗೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದನೂ ಈ ಥರ ನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತಾ ಇದ್ದೀವಿ. ಮೇಡಮ್, ಇದುವರೆಗೆ ಸರ್ಕಾರ ಏನು ಕೊಟ್ಟಿಲ್ಲ ಮೇಡಮ್. ಸರ್ಕಾರ ಇದುವರೆಗೆ ಏನು ನಿಮಗೆ ಆ ಥರ ಸೌಲಭ್ಯವನ್ನು ನೀಡಿಲ್ಲ ಮೇಡಮ್. ಸೌಲಭ್ಯ ನೀಡಿದ್ದಾರೆ ಸಮಾನವಾಗಿ. ಏನು ಸ್ಟೇಟ್ ನೌಕರರು, ಸರ್ಕಾರಿ ನೌಕರರು ಅಂತ ಏನು ಪರಿಗಣಿಸಿ ಎಲ್ಲ ಅನುಕೂಲ ಅಷ್ಟು ನಮಗೆ ಕೊಡಬೇಕು ಅಂತ ಕೇಳ್ತಾರೆ. ನೀಡಿಲ್ಲ ಅಷ್ಟು ಅವ್ರಿಗೇನು ಕೊಡ್ತಿದ್ದಾರೆ ಅವ್ರ ಸಮಾನವಾಗೇ ಕೊಡ್ರಿ ಅಂತ ಕೇಳ್ತಾರೆ. ಕೊಟ್ಟರೆ ನಮಗೆ 80% ಕೊಡ್ತಾ ಇದ್ದಾರೆ. 20% 100% ಅನುಕೂಲ ಸಿಗ್ತದೆ.